ಒಂದ್ ನಿಮಿಷ ಸ್ಕಿಪ್ ಮಾಡ್ಬೇಡಿ, ನಮ್ ದೇಶದ ದೊಡ್ಡ ಆರ್ಮಿ ಆಫೀಸರ್ ಇವರು. ಆರ್ಮಿಗಳ ತರ ಹೋರಾಡ್ತೀರಿ. ಇವರು ನಮ್ ಸಣ್ಣ ಸೆಲೆಬ್ರಿಟೀಸ್ನೆಲ್ಲ ಕಾಪಾಡ್ತಾ ಇರ್ತಾರೆ. 2 ಗಂಟೆ ಅಲ್ಲ 3 ಗಂಟೆ ಆದ್ರೂ ಮೊನ್ನೆ ರೈತರಾಗವ್ರೆ. ರೈತ ಬಂದಿ ನಮ್ಮ ನಾಡಿನ ರಾಜ ರೈತ. ಟಿವಿಯಲ್ಲೆಲ್ಲ ಫುಲ್ ಮೋಟಿವೇಶನ್ ಕೊಟ್ಟಾರಪ್ಪ. ಸಂತೋಷ ಮೊನ್ನೆ ರೋಡಲ್ಲಿ ಸತ್ ಬಿದ್ದಿರೋ ನಾಯಿನೂ ಎತ್ತಾಕವ್ರಪ್ಪ. ಕೊನೆಗೂ ನಂದಿನಿ ಅಂಕಲ್ ಆಂಟಿದು ಹಾಲ್ ಕುಡ್ದವ್ರೆ. ಮೊನ್ನೆ ದುಬೈ ಶೇಕ್ ಆಗವ್ರೆ, ಇವತ್ತು ಏಸಪ್ಪ ಆಗವ್ರೆ. ಇಂತ ಟ್ಯಾಲೆಂಟ್ ಇರೋರ್ನ ಇನ್ನೂ ತೋರಿಸ್ತೀವಿ, ನಮ್ಮನ್ನ ಫಾಲೋ ಮಾಡ್ಕೊಳ್ಳಿ. ಏನಪ್ಪಾ ವಿಷಯ ಅಂದ್ರೆ ನನ್ನ ಯಾರು ಕರ್ನಾಟಕ ಸಿಎಂ ಆಗ್ಬೋದು ಅಂತ ಕೇಳಿದೆ. ತುಂಬಾ ಜನ ಅಮ್ಕುಡುಮ್ಕು ನೆಕ್ಸ್ಟ್ ಸಿಎಂ ಆಗ್ಬೋದು ಅಂತ ಹೇಳಿದ್ರು. ಹಂಗೆಲ್ಲ ಏನ್ ಜಾಸ್ತಿ ಏನ್ ತುಂಬಾ ಜನ ಏನ್ ಹೇಳಿಲ್ಲ, ಎಲ್ಲಾರು ಡಿ ಬಾಸ್ ಅಂತ ಹಾಕೋರೆ ಕಮೆಂಟ್ ಸೆಕ್ಷನ್ ಅಲ್ಲಿ. ನಾನು ಓದ್ದೆ. ನಾನ್ ಸಿಎಂ ಆದ್ರೆ ಏನ್ ಮಾಡೋಣ ಅನ್ಕೊಂಡಿದೀನಿ ಗೊತ್ತಾ? ಸಿಎಂ ಆಗೋದಿರ್ಲಿ, ನಿನಗ್ ನಮ್ ನಾಡಗೀತೆ ಬರುತ್ತಾ? ಜಯ ಭಾರತ ಜನನೀಯ ತನುಜಾತೆ ಅಲ್ಲಿ ಸ್ಟೇಜ್ ಮೇಲೆ ಆಡಿಸ್ತಾರಪ್ಪ. ನೀನ್ ಅಲ್ಲೋಗ್ಬಿಟ್ಟು ಅಮುಕು ಡುಮುಕು ಅಮಾಲ್ ಡುಮಾಲ್ ಡಿಂಟಾಟ ಆರ್ಮಿ ತರ ಕಾಯ್ತೀನಿ ಅಂದ್ರೆ ಏನಿಲ್ಲ, ಪೊಲೀಸರು ಅಲ್ಲೇ ತಿಕ್ಲಾಟಿ ಫಸ್ಟ್ ಗೇರ್, ಸೆಕೆಂಡ್ ಗೇರ್, ಥರ್ಡ್ ಗೇರ್, ಫೋರ್ತ್ ಗೇರ್, ಫಿಫ್ತ್ ಗೇರ್ ಎಲ್ಲ ಹಾಕ್ಬಿಡ್ತಾರೆ. ನಮ್ಮ ಕನ್ನಡಿಗರಿಗೆ ಕೆಲಸ ಇಲ್ಲ, ಪ್ರತಿಯೊಂದು ನಮ್ಮ ಕನ್ನಡಿಗರಿಗೆ ಕೆಲಸ ಕೊಡ್ತೀನಿ. ಅಂಡ್ ರೈತರಿಗೆ ಬೆಳವಣಿಗೆಯಲ್ಲಿ ತುಂಬಾ ಮೋಸ ಆಗ್ತಿದೆ. ಫಸ್ಟ್ ಆಫ್ ಆಲ್ ನಾನು ನಿಂತ್ಕೊಳ್ಳೋದು ರೈತರ ಪರ. ಓಕೆ, ಕರೆಕ್ಟ್. ಇದೆರಡು ಒಳ್ಳೆ ಕಾನ್ಸೆಪ್ಟ್. ಡನ್. ನೆಕ್ಸ್ಟ್, ಕೂಲಿ ಕೆಲಸ ಮಾಡೋರಿಗೆ ನನ್ನ ಕಡೆಯಿಂದ 5,000 ಕಾಸನ್ನ ನಾನು ತಿಂಗಳು ಕೊಡೋಣ ಅನ್ಕೊಂಡಿದ್ದೀನಿ. ಅದೇ ನಿನ್ನ ಕಡೆಯಿಂದ ಅಲ್ಲ, ಸರ್ಕಾರದ ಖಜಾನೆಯಿಂದ ಕೊಡ್ತೀನಿ ಅಂತ ಹೇಳ್ಬೇಕು, ಸರಿನಾ? ನಿನ್ ಕಡೆಯಿಂದ ನೀನ್ ಜೋಬಿಂದ ಕೊಡ್ತೀಯ? ಪ್ರತಿಯೊಬ್ಬರಿಗೂ ಕೇಳ್ಕೊಂತೀನಿ, ನನ್ಗೆ ಸಿಎಂ ಸೀಟ್ ಬೇಕು. ಸಿಎಂ ಸೀಟ್ಗೆ ಎಲ್ಲೋಗ್ಬೇಕು ಏನಂತ ನನ್ಗೆ ಗೊತ್ತಿಲ್ಲ. ನಾನಿಲ್ವಾ ಹೇಳಕ್ಕೆ? ಕರೆಕ್ಟ್ ಆಗಿ ಮಲ್ಲೇಶ್ವರಂಗೆ ಹೋಗು, 18 ಕ್ರಾಸ್ ಹತ್ರ ಕರೆಕ್ಟ್ ಆಗಿ ಲೆಫ್ಟ್ ಸೈಡ್ ಒಬ್ಬ ಅಂಕಲ್ ನಿಂತ್ಕೊಂಡು ಅಂಗಡಿ ಇಟ್ಕೊಂಡು ನಿಂತಿರ್ತಾನೆ. ಅಲ್ಲೋಗ್ಬಿಟ್ಟು ಬೈ ಮೇರಕೋ ಏಕ್ ಸಿಎಂ ಚಯ್ಯೆ ಅನ್ನು ಕೊಡ್ತಾ ನೋಡು, ಕೈ ಚಿಪ್ಸ್ ಮಸಾಲ ಎತ್ಕೊಂಡ್ ತಿನ್ಕೊಂಡು ಹೋಯ್ತಾ ಇರು. ಸೊ ಇದು ಗೌರ್ಮೆಂಟ್ಗೆ ಕಮೆಂಟ್ ಮಾಡ್ರಿ. ಗೌರ್ಮೆಂಟ್ ಕಮೆಂಟ್ ಮಾಡ್ತೀವಿ, ತಲೆ ಕೆಡ್ಸ್ಕೊಂಡ್ಬಿಡು. ಇಲ್ಲಿ ಒಂದು ಕೋತಿ ಬಂದೈತೆ, ಬೇಗ ಬಂದು ಇಟ್ಕೊಂಡು ಹೋಗ್ರಿ ಅಂತ. ನಾನ್ ತಿರುಪತಿಲಿ ಫಸ್ಟ್ ಹೋಗಿ ನೋಡಿದಾಗ್ಲೂ ನನ್ಗೆ ತಿರುಪತಿ ದೇವ್ರು ಕಾಣಿಸೇ ಇಲ್ಲ. ನಂಗೆ ಶ್ರೀನಿವಾಸ ಕಲ್ಯಾಣ ರಾಜ್ಕುಮಾರ್ ಸರೇ ಕಾಣಿಸಿದೆ. ಹೌದಾ ಮ್ಯಾಮ್? ಹೋದ್ರು ಮಂಜುನಾಥನ ದರ್ಶನ ಆದಾಗ ನಮಗೆ ಮೊದಲು ಕಾಣುವಂತಹ ಮುಖ ಚಿರಂಜೀವಿ ಸರ್ ಅವರ. ಓಕೆ ನೋಡ್ರಿ ಮ್ಯಾಮ್, ನೀವು ಇಂತ ಎಲ್ಲ ಹೇಳಿಕೊಳ್ಳೆ ಸೋಷಿಯಲ್ ಮೀಡಿಯಾದಾಗ ಎಲ್ಲರೂ ಏನ್ ಮಾಡಕತ್ತಾರ ಗೊತ್ತಾ? ನೀವು ಬಕೆಟ್ ಇಡಕತ್ತೀರಿ, ಹಂಗೆಲ್ಲ ಹೇಳಕತ್ತಾರ. ಯಾರು ಅದು ಬಕೆಟ್ ಇಡಕತ್ತಾರ? ಅನುಶ್ರೀ ಮ್ಯಾಮ್ ಅಂತೇಳಿ. ಅವರೆಲ್ಲ ಬಕೆಟ್ ಇಡಂಗಿಲ್ಲ, ಅವ್ರು ಸೀದಾ ಸಿಂಟೆಕ್ಸ್ ಅವರು. ಇಲ್ಲ, ನೋ ವೇ. ಅದು ಅಮುಕು ಡುಮುಕು ಏನು? ಅಮುಕದ್ ಏನದು? ಅಮ್ಕೋ ಡುಮ್ಕೋ ಅಂದ್ರೆ ನಮ್ಮಂತವ್ರು ಅನ್ನಕ್ಕಿಂತ 250 ರೂಪಾಯಿ ಬಟ್ಟೆ ಕಾಸು ಇಲ್ಲದೆ ನಮ್ಮಮ್ಮ ಆ ಟೈಮಿಗೆ ಭಿಕ್ಷೆ ಎತ್ತಿ ನಮ್ಮನ್ನ ಕಷ್ಟಪಟ್ಟು ಸಾಕೋರು. ಅವ್ರು ಏನೋ ಕೇಳಿದ್ರು ಮಂಚ, ಅಮುಕು ಡುಮುಕು ಅಂದ್ರೆ ಅರ್ಥ ಏನು? ಅದಕ್ಕೆ ನಿನ್ನ ಫ್ಯಾಮಿಲಿ ಸ್ಟೋರಿನ ಅವ್ರು ಕೇಳಿಲ್ಲ. ಎಲ್ಲಾರ್ಗು ಕಷ್ಟ ಇದೆ ತಮ್ಮ, ಸರಿನಾ? ಅಮುಕು ಡುಮುಕು ಮೀನಿಂಗ್ ಏನಂದ್ರೆ ಅದು ತಮಿಳ್ ವರ್ಡ್. ಸೊ ಅದಕ್ಕೆ ಅರ್ಥ ಏನಂದ್ರೆ ಬಗ್ಗಿಸಿ ಮುಖಕ್ಕೆ ಹೊಡೆಯೋದು. ಅದನ್ನ ಮಾತೆ ಅಮುಕು ಡುಮುಕು ಅಂತ. ಅರ್ಥ ಆಯ್ತಾ? ಅಮುಕು ಡುಮುಕಿಗೆ ಅರ್ಥ ಗೊತ್ತಿಲ್ಲ ಅಂದ್ರೆ ಏನಕ್ಕೋ ಹೇಳ್ತೀಯಾ? ಸರಿ, ಗೊತ್ತಾಯ್ತು ತಾನೆ? ಇದಕ್ ಮೇಲೆ ಯಾರನ್ನ ನಿನಗೆ ಅಮುಕು ಡುಮುಕಿಗೆ ಅರ್ಥ ಕೇಳಿದ್ರೆ ಇವಾಗ ನಾನ್ ಹಾಕಿರೋ ವಿಡಿಯೋ ನೋಡಿ ಬೇರೆಯವ್ರಿಗೂ ಹೇಳು. ಇದು ಹೆಂಗ್ ಮಾತಾಡ್ಬೇಕು, ಹೆಂಗ್ ಹೇಳ್ಬೇಕು ಅನ್ನೋದು ನಂಗೆ ಅರ್ಥ ಆಗಲ್ದು. ಯಾಕಂದ್ರೆ ಇಡೀ ಕರ್ನಾಟಕನ ಬೆಚ್ಚ ಬೀಳಂತ ಸುದ್ದಿ ಐತಿದೆ. ಏನಂತಂದು ಒಂದ್ಸಲಿ ವಿಡಿಯೋ ನೋಡ್ಕೊಂಬರ್ರಿ. ಸೊ ಇವತ್ತು ತುಂಬಾ ಬೇಜಾರಾಗ್ತಿದೆ, ಯಾಕಂದ್ರೆ ಕಷ್ಟಪಟ್ಟು ತಗೊಂಡಿರೋ ಮೊಬೈಲು ಮಧ್ಯಪ್ರದೇಶ ಬಂದಿದೆ. ಫುಲ್ ಆಗಿ ಹೊಡೆದಾಯ್ತು. ಇನ್ಮೇಲಿಂದ ಹೆಂಗ್ ವಿಡಿಯೋ ಮಾಡ್ತೀನಿ, ಏನ್ ಮಾಡ್ತೀನಿ ಅಂತ ಒಂದು ಗೊತ್ತಾಯ್ತಲ್ಲ. ಸೊ ಇದನ್ನ ವರ್ಕು ಆಗ್ತಿಲ್ಲ ನನ್ನ ಮೊಬೈಲು. ನೋಡ್ರಿ ಒಂದ್ ವಿಡಿಯೋ ಅಲ್ಲಿ ಆಗಕತ್ತೈತಲ್ಲಿ ರಾಂಗ್ ಪಿನ್ ಹೊಡಿಯಾಗತ್ತಿ, ಕರೆಕ್ಟ್ ಪಿನ್ ನೋಡಿ ಓಪನ್ ಆಕೈತಿ. ಮೊಬೈಲ್ ಅಲ್ಲಿ ವಿಡಿಯೋ ಮಾಡಕ್ ಆಯ್ತಲ್ಲ, ಏನಿಲ್ಲ, ತುಂಬಾ ಟೆನ್ಷನ್ ಆಗ್ತೈತೆ. ಸೊ ಇಲ್ಲಿ ಯಾರೋ ಒಬ್ರು ಬೇರೆಯವ್ರು ಸಿಕ್ಕಿದ್ರು, ಅವ್ರ ಹತ್ರ ಇಸ್ಕೊಂಡು ಮೊಬೈಲ್ ನ ವಿಡಿಯೋ ಮಾಡಿ ಇನ್ಸ್ಟಾಗ್ರಾಮ್ ಡೌನ್ಲೋಡ್ ಮಾಡ್ಕೊಂಡು ವಿಡಿಯೋ ಪೋಸ್ಟ್ ಮಾಡ್ತಿದ್ದೀನಿ. ಸೊ ನಾನು ಏನೇ ಆಗಿರ್ಲಿ ವಿಡಿಯೋ ನಾನು ಸ್ಟಾಪ್ ಮಾಡಲ್ಲ. ಇವತ್ತು ನನ್ನ ವಿಡಿಯೋ ಇಂದಾನೆ ನಾನು ಬೆಳೆದಿರೋದು, ವಿಡಿಯೋ ಇಂದಾನೆ ನಾನು 1 ರೂಪಾಯಿ ತಿಂತಾರದು. ಸೊ ಏನೇ ಆಗಿರ್ಲಿ ನಾನು ಬೆಂಗಳೂರಿಗೆ ಹೋಗಿ ಹೊಸ ಮೊಬೈಲ್ ಇಸ್ಕೊಂಡು ನಾನು ವಿಡಿಯೋ ಮಾಡೇ ಮಾಡ್ತೀನಿ. ತಿರ್ಗಾ ಈ ಮೊಬೈಲ್ ನ ರೆಡಿ ಮಾಡ್ಕೊಂಡು ವಿಡಿಯೋ ಪೋಸ್ಟ್ ಮಾಡೇ ಮಾಡ್ತೀನಿ. ಮಂದಿ ಫೋನ್ ಹಿಡಿದುಕೊಂಡು ನಮ್ ತಲೆ ಹಡ್ತಿಯಲ್ಲಿ ಮರಿ ನೀನು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.